ರಾಯಬಾಗ ತಾಲೂಕಿನಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಬೆಲ್ಲ ಉತ್ಪಾದನೆ ಎಥೆನಾಲ್ ಉದ್ಯಮಿ ಅಶೋಕ್ ಅಸ್ಕಿಗೆ ಕಿರುಕುಳ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಅಳಗವಾಡಿ ಗ್ರಾಮದ ಕಾರ್ಖಾನೆಯಲ್ಲಿ ಸಚಿವರ ವಿರುದ್ಧ ಸಾವಿರಾರು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ಪ್ರತಿಭಟನೆ ನಡೆದಿದ್ದು, ಎಸ್ ಮಲ್ಲಿಕಾರ್ಜುನ್ ರವರ ದಬ್ಬಾಳಿಕೆ ಇಲ್ಲಿಗೆ ನಿಲ್ಲಲಿ, ಸಕ್ಕರೆ ಆಯುಕ್ತರೇ ನಮ್ಮ ಮೇಲಿನ ದಬ್ಬಾಳಿಕೆ ಇಲ್ಲಿಗೆ ನಿಲ್ಲಿಸಿ, ಪ್ರಾಣ ಬಿಟ್ಟೆವು ಕಾರ್ಖಾನೆ ಬಿಡುವು ಎಂಬ ಭಿತ್ತಿಚಿತ್ರ ಪ್ರದರ್ಶಿಸಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂಗೆ ಮನವಿ ಪತ್ರ ಸಲ್ಲಿಸಲಾಗುವುದೆಂದು ಭರವಸೆ ನೀಡಿದ್ದಾರೆ ರಾಯಬಾಗ್ ತಹಸೀಲ್ದಾರ್ ಪ್ರಶಾಂತ್ ಚನ್ನಗೌಡಲರ್. ಈ ಸಂದರ್ಭದಲ್ಲಿ ಅಶೋಕ್ ಅಸ್ಕಿ ಬೆಲ್ಲದ ಕಾರ್ಖಾನೆ ಮಾಲೀಕರು ಹಾಗೂ ದೇವಪ್ಪ ಶೇಗುಣಸಿ ಸ್ಥಳೀಯರು ಮಾತನಾಡಿದರು. ಪ್ರೈವೇಟ್ ಲಿಮಿಟೆಡ್ ಎಂಬ ಹೆಸರಿನಲ್ಲಿ ಸ್ಟ್ಯಾಂಡ್ ಅಲೋನ್ ಡಿಸ್ಟಿಲರಿ ಸರ್ಕಾರದ ಎಲ್ಲ ಇಲಾಖೆಗಳ ಅನುಮತಿಗಳನ್ನು ತೆಗೆದುಕೊಂಡು ಸುಮಾರು 150 ಕೋಟಿ ಲೋನ್ ಮಾಡಿಬಿಟ್ಟು ಕಾರ್ಖಾನೆಯನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ ಕಚೇರಿ ಕೆಲಸ ನಿಮ್ಮದು ನೀವು ಮಾಡ್ಕೋರಿ, ನಮ್ಮದು ಏನೈತೆ ನಮಗೆ ತುಂಬ್ರಿ. ಅದಕ್ಕೆ ಇವತ್ತು ನಾವು ಎಲ್ಲರೂ ಕೂಡಿಸಿ ಬಂದರಿ, ನಮಗೆ ಒಟ್ಟು ಬೆಂಬಲ ಕೊಟ್ಟದಕ್ಕೂ ಒಂದು ಧನ್ಯವಾದಗಳು ಎಲ್ಲರಿಗೂ. ಸ್ವಲ್ಪ ಋಣ ನಮ್ಮ ಮೇಲೆ ಐತೆ. ಈಗ ಮತ್ತು ಬ್ಯಾಂಕಿನವ್ರಿಗೂ ಒಂದು ಮಣ್ಣು ಒಂದು ಬರ್ತಾರೆ, ಬ್ಯಾಂಕಿಗೂ ಕಮಿಷನರ್ಗೂ ಸಂಬಂಧ ಇಲ್ಲ. ಬ್ಯಾಂಕಿನವ್ರು ಕೊಡ್ತಾನೆ ಲೋನ್ ಅಂದ್ರೂ ನಂಗೆ ಕೊಟ್ಟಿರಂಗಿಲ್ಲ. ಎಲ್ಲ ಡಾಕ್ಯುಮೆಂಟ್ ಪೆನ್ ಟು ಪೆನ್ ಎಲ್ಲ ಚೆಕ್ ಮಾಡಿ ಲೈಸೆನ್ಸ್ ಐತಿಲ್ಲೋ, ಸೆಂಟ್ರಲ್ ಗೌರ್ಮೆಂಟ್ ಲೈಸೆನ್ಸ್ ಐತಿಲ್ಲೋ, ಮುಂದೆ ಸೆಂಟ್ರಲ್ ಗೌರ್ಮೆಂಟ್ ಅದಾವ್ದು ಅನ್ನೋದೇ 30 ರೇಟ್ ಪಿಟಿಷನ್ ನಮ್ಮಂತೆ ಆಗಿ ಎಲ್ಲ ಆದ್ರೂ ಇವಾಗ ಹೇಳಿದ್ದ ನಡೀತೈತಿ. ನಾವು ಹೇಳಿದ್ದ ಕಾನೂನು ನಾವು ಮಾಡಿದ್ದ ಅಧಿಕಾರಿಗಳು ಕೇಳ್ತಾರೆ, ನಾವು ಹೇಳ್ರೆ ಹೋಗಿ ಬಂದ್ ಮಾಡ್ತಾರೆ. ತನಕ ಮಾಡ್ಕೊತಾ ಬಂದಾರ್ರಿ, ಅವ್ರನ್ನ ಬಿಟ್ಟಿಲ್ಲ ಯಾವುದು ಅಧಿಕಾರಿಗಳು. ಅದಕ್ಕೆ ಮುಖ್ಯಮಂತ್ರಿಗಳಿಗೊಂದು ಮನವಿ ಕೊಡ್ಬೇಕಂತೇಳಿ ನಿಮ್ಮ ಸ್ಕೀಮ್ಸ್ ಕಾರ್ಖಾನೆಯವರಿಂದ ಮತ್ತು ಸರ್ಕಾರಿ ಅಧಿಕಾರಿಗಳಿಂದ ನಡೆಯುತ್ತಿರುವ ದಬ್ಬಾಳಿಕೆ, ಅನ್ಯಾಯ ಮತ್ತು ದೌರ್ಜನ್ಯವನ್ನು ತಡೆಯುವ ಕುರಿತು ಸಾಕಷ್ಟು ಜನರು ಇವತ್ತು ಸೇರಿ ಕಾರ್ಖಾನೆಯ ಪರವಾಗಿ ಬಂದು ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ನನ್ನ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೀರಿ. ದಯವಿಟ್ಟು ನಮ್ಮ ಈ ಫ್ಯಾಕ್ಟ್ರಿ ಮಾಲೀಕರು ಹೇಳಿದರು, ಇದನ್ನು ಒಂದು ಡಸ್ಟಿನ್ ಬಗ್ಗೆ ಬರ್ತಾ ಹಾಗೇನಾಗೋದಿಲ್ಲ. ಇವತ್ತೇ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಿದ ಪ್ರತಿಯನ್ನು ಸಹಿತ ತಮಗೆ ಮುಟ್ಟಿಸ್ತೀನಿ. ಯಾಕಂದರೆ ಇದು ರೈತರ ಸಮಸ್ಯೆ ಹಾಗೂ ಕಾರ್ಖಾನೆ ಸಮಸ್ಯೆ. ಇಷ್ಟೆಲ್ಲ ಹಿರಿಯರು ಭಾಳ ಶಾಂತಿಯುತವಾಗಿ ಭಾಳ ಚೆನ್ನಾಗಿ ಎಲ್ಲರಿಗೂ ಮನಮುಟ್ಟುವಂತೆ ಈ ಸಮಸ್ಯೆಯನ್ನು ಹೇಳಿದ್ವಿ. ಇವತ್ತೇ ನಾನು ಸನ್ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕಳಿಸುವಂಥ ವ್ಯವಸ್ಥೆ ಮಾಡಿ ಅದರ ಪ್ರತಿಯನ್ನು ಸಹಿತ ತಮಗೆ ಕಳಿಸ್ತೇನೆ ಹೇಳ್ತಾ ತಮಗೆಲ್ಲರಿಗೂ ಭಾಳ ಶಾಂತಿಯುತವಾಗಿ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಂದರು ಮನವಿ ತೊಗೊಂಡ್ರು ಹೋಯ್ತು. ಎಷ್ಟು ಜನ ಕೆಲಸ ಮಾಡ್ತಾರೆ? 350 ಜನ ಮಾಡ್ತಾರೆ, 2 ಕಂಪ್ನಿ ಕೂಡಿಸಿ. ಎಲ್ಲ ಲೋಕಲ್ ತಗೊಂಡ್ರಿ, ಎಲ್ಲರೂ ಲೋಕಲ್ ಅದಾರ್ರಿ. ಬೇರೆ ಊರ್ದು ಅವ್ರಿಗತ್ತೆ ಬಿಹಾರ, ರಾಜಸ್ಥಾನ ಏನು ಇಲ್ಲ. ಎಲ್ಲರೂ ಇವ್ರಲ್ಲಿ ದಗಲ ಮಾಡೋರು. ಒಂದು ಹೊತ್ತು ಊಟಕ್ಕೆ ಕೈ ಬಿರಿ ಅದಾರ್ರಿ. ಇವತ್ತು ದುಡ್ದಾಗ ಇಲ್ಲಿ ಅವ್ರು ಹೊಟ್ಟೆ ತುಂಬತೈತ್ರಿ. ಮನ್ಯಾಗ ಒಂದು ಕುಟುಂಬದಾಗ 5 ರಿಂದ 6 ಜನ ಅದಾರ್ರಿ. ಪ್ರತಿಭಟನೆ ಅನ್ನೋಕ್ಕಿಂತನೂ ಸುಮ್ ನಮ್ಮನ್ನು ಸಾಯಕ್ಕೆ ಬಿಡ್ರಿ ಅಂತ ಅನ್ನೋದು ಒಂದು ಐತಿ. ಆ ಥರನೇ ಆಗೈತ್ರಿ ಕಷ್ಟ ಪರಿಸ್ಥಿತಿನ ಅಲ್ಲಿಗೆ ಬಂದಿದೆ ಕಷ್ಟ. ಯಾಕಂದ್ರೆ ಮಂತ್ರಿ ಇದಾರೆ ಎಸ್ ಮಲ್ಲಿಕಾರ್ಜುನ್. ನಾ ಡೈರೆಕ್ಟಾಗಿ ಹೇಳ್ತೀನಿ, ತೋಟಗಾರಿಕಾ ಸಚಿವರು ಎಸ್ ಮಲ್ಲಿಕಾರ್ಜುನ್ ಅವರ ಈ ಪ್ರತಿಭಟನೆಗೆ ಒಂದು ಕಾರಣ ಆಗ್ಯಬೋದು. ಪಕ್ಕಕ್ಕೊಂದು ಫ್ಯಾಕ್ಟ್ರಿ ಕಟ್ಟ್ಯಾರ, ಅದನ್ನು ನಾವು ಕೊಂಡ್ಕೊಟ್ಟಿವಿ. ಓದ್ಕೊಂಡು ಕೊಟ್ಟಿದ್ವು ನಾವು, ಅವ್ರಿಗೆ ತೊಗೊಂಡು ಬಂದವ್ರ ನಾವು ತಂದವ್ರು ಇವ್ರಿ ಮೊದಲು ಅದೇನೋ ಅಂತಾರೆ ನಮ್ಮ ಹಳ್ಳಿ ಕಡೆ ಗಾಡಿ ಅಂತ ತಗೊಂಡ ಬಡ್ಕೊಂಡು ಹಂಗಾಗ್ಯದ. ನಮ್ಮ ಅಧಿಕಾರಿಗಳನ್ನು ಹಚ್ಚೋದು, ಅವ್ರ ಮೇಲೆ ಅವಕ್ಕೂ ಮನಸ್ಸಿಲ್ದ ಮಾಡ್ತಾರೆ. ಅಧಿಕಾರಿಗಳೇನು ಯಾರ ಮೇಲೆ ಅನ್ಯಾಯ ಮಾಡ್ಬೇಕಂತೇನಿಲ್ಲ, ಅದೇನೂ ಗೊತ್ತಿಲ್ಲ. ಅವ್ರದ್ದು ದಬ್ಬಾಳಿಕೆ ಅಧಿಕಾರಿಗಳ ಮೇಲೆ ಮಾಡ್ತಾರೆ, ಅಧಿಕಾರಿಗಳು ನಮ್ಮ ಮೇಲೆ ಮಾಡಕತ್ತಾರೆ. ಸಣ್ಣವ್ರು ಕಟ್ಟಬಾರ್ದು ಅನ್ನೋದು ಒಂದು, ಬೆಳಿಬಾರ್ದು. ರೈತರ ಮಕ್ಕಳು ಬೆಳಿಬಾರ್ದು. ದೊಡ್ಡ ದೊಡ್ಡ ಇಂಡಸ್ಟ್ರಿದವ್ರು ಏನದಲ್ಲ ಅವರೇ ಬೆಳಿಬೇಕು. ತೊಂದರೆ ಏನಾಕೇನು ತಿಂಗಳಿಗೆ 2 ನೋಟಿಸ್
ಅದು ನೋಟಿಸ್ ಅಂದ್ರೆ ಕ್ಲೋಸರ್ ಆರ್ಡ್ರ್, ಸೋಕಾಸ್ ನೋಟಿಸ್. ನಾವು ಕೋರ್ಟಿಗೆ ಹೋಗೋದು, ಸ್ಕ್ವಾಶ್ ಮಾಡಿಸ್ಕೊಂಬರೋದು, ಚಾಲೂ ಮಾಡೋಟ್ಲ. ಇವತ್ತು ಕೋರ್ಟ್ ಆರ್ಡ್ರ್ ಆಗೈತೆ ಅಂದ್ರೆ ಅವತ್ತು 3:25 ಆಗೈತೆ ಅಂದ್ರೆ 7:25 ಒಂದು ನೋಟಿಸ ಬಂದವ್ರು ನಮಗೆ. ಸ್ಟಾರ್ಟ್ ಆಗೋದು ಗೊತ್ತಿಲ್ಲ ಅಲ್ರಿ. 150 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೀವಿ, ಸಾಲ ಮಾಡೀವಿ. ಏನು ನಾವೇನು ಇವ್ರಿಗೈತೆ ಏನು ಬ್ಲ್ಯಾಕ್ ಮನಿ ಏನು ರಾಜಕೀಯವ್ರು ನಮ್ಮ ಮನ್ಯಾಗ ಯಾರೂ ಇಲ್ಲ, ಎಲ್ಲರೂ ಕೂಡಿಸಿ ಕಟ್ಟಿದ್ದದ. ಈಗ ರೈತರ ಕಬ್ಬು ಬಂದು ಬಿತ್ತರಿ ಎಷ್ಟೋ ಟನ್ ಹಾಳಾಗಿ ಹೋದ್ರಿ ಅದು. ನಾವು ಎಲ್ಲಿ ಹೋಗ್ಬೇಕು? ಮುಂದಿನ ಉಗ್ರ ಹೋರಾಟ ಯಾವ ರೀತಿ ಇದೆ ಸರ್? ಈ ಹೋರಾಟಕ್ಕೆ ಮಣಿಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಯಾವ ರೀತಿ? ನಾವು ರೈತರೆಲ್ಲರೂ ನೋಡ್ರಲ್ಲ, ಅವನು ಇಲ್ಲ ನಮ್ಮ ಊರಾಗ ಫ್ಯಾಕ್ಟ್ರಿ ಕಟ್ಟಾನ. ಎಲ್ಲೇನ ದಾವಣಗೆರೆ ಕಟ್ಟಿಲ್ಲ, ಆರುಗೆರೆ ಬಾಳಗೋಡೆ ಕಟ್ಟಾನ ಫ್ಯಾಕ್ಟ್ರಿ. ನಮ್ಮ ಊರವ್ರ ಮಂದಿ ನಾವು ಇವ್ರು ರೈತರು ಇವ್ರ ಪರ ನಾವು ಬೆಂಬಲವಾಗಿರ್ತೀವಿ ರೀ. ಅಶೋಕ್ ಅಸ್ಕಿ ಅವ್ರ ಪರ ನಾವು ಬೆಂಬಲವಾಗಿರ್ತೀವಿ. ಫ್ಯಾಕ್ಟ್ರಿ ಅವ್ರ ಊರಾಗ ಕಟ್ಟಿಲ್ಲ, ನಮ್ಮ ಊರಾಗ ಕಟ್ಟಿದಾನ. ಬರ್ಲೇಬೇಕು. ಹಾಂ, ಅವ್ರದ್ದು 500 ಎಕರೆ ಆಸ್ತಿ ಇರ್ಬೋದು, ನಾವು 5 ಎಕರೆ ಆಸ್ತಿ ಸ್ವಾಭಿಮಾನಿಗಳದಾರ ನಾವು ರೈತರದೀವ್ರಿ. ನಾವು ರೈತರದಾರ, ಸ್ವಾಭಿಮಾನಿಗಳದ ಮನುಷ್ಯ. 5 ಎಕರೆ ರೈತ ಒಂದು ಫ್ಯಾಕ್ಟ್ರಿ ಕಟ್ಟೆ MLA MP-ಗಳ ನಿತ್ತ ಬಿದ್ದಾರ ಮಾಡಿದಾರ ಯಾರು ಇಲ್ಲ, ಎಲ್ಲ ರೈತರ ಮಕ್ಕಳದಾರ. ಎಲ್ಲರೂ ಇಲ್ಲಿ ರೈತರ ಮಕ್ಕಳ ರೈತರ ಅಷ್ಟ ಅದಾರ್ರಿ. ಇಲ್ಲಿ ಕಡಿಕಿನವ್ರು ಯಾರು ಬಿಸಿನೆಸ್ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ರೀ. ಮಕ್ಕಳ ಯಾರು ನಾವು ಒಂದ ಕೇಳೋದಂದ್ರ ಮಾಡ್ತೀವಿ. 100-150 ಕೋಟಿ ರೂಪಾಯಿ ಖರ್ಚು ಮಾಡಿ ಇದನ್ನ ಫ್ಯಾಕ್ಟ್ರಿ ಕಟ್ಟ್ಯಾನ. ಮತ್ತು ಆಫೀಸರ್ಗಳಿಗೆ ಮಂತ್ರಿ ಅಂತ ಹೇಳೋದು, ಆಫೀಸರ್ ಮತ್ತು ತಿರುಗಿ ಮತ್ತೊಂದು ಕೋಟಿ ಹೋಗ್ಲಕ್ಕತ್ತದಂದ್ರೆ ಇದು ಮಾಡಿ ಮುಗಿತದ. ಇನ್ನು ನಮ್ಮ ಹೋರಾಟ ರೈತರು ಹಾಂ ಈಗ ಹೇಳಿದ್ರೆ ಶುಕ್ರಿಲ್ಲ, ನಾವು ಹೇಳತ್ತಿದ್ವಿ, ಅವ್ನು ಹೇಳಿದಾಗ ಹೇಳತ್ತಿದ್ವಿ. ಯಾಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವು ಮಲ್ಲಿಕಾರ್ಜುನ ದೇಶೇಶ್ ಮಲ್ಲಿಕಾರ್ಜುನ ಅವ ತನ್ನ ದರ್ಪ ಮಾಡತ್ತಾನ. ಎಷ್ಟು ಮಾಡವ ದಾವಣಗೆರೆ ಕೂತ ಸರ್ಕಾರ ರೇಟ್ ನೋಡೋನು. ನಾವು ಅದೀವಿ, ನಾವು ಅಶೋಕ್ ಬೆಂಡ್ ಅದೀವಿ, ನಿಂದಿರ್ತೀವಿ, ಹೋರಾಟ ಮಾಡ್ತೀವಿ. ಯಾವುದಕ್ಕೂ ಹಿಂಗೆ ಸರಿಯಂಗಿಲ್ಲ. ಮುಗಿತಲೋ ತಿರ್ತಿಗೆ ಏನು ಭಾಳ ಕೇಳಬೇಡ್ರಿ. ಇಲ್ಲಿ ಇದ ಫಸ್ಟ್, ಇನ್ನು ಶುರು. ಅವ್ನು ತನ್ನಗಿನ ಕೋರ್ಟಿಗೆ ಹೋಗಲ್ದ ತಾನು ಮರ್ಯಾದೆ ಕೂತ ಅವ್ನ ಜನ್ಮ ಚಲೋ. ಇಲ್ಲಕ್ಕೆ ಅವ್ನು ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡ್ತು. ಯಾವುದಕ್ಕೆ ಬೇಕಾದಕ್ಕೂ ಸತ್ತಿದ್ವಿ, ಸಾಯಕ್ಕೂ ಸತ್ತಿದ್ವಿ. ಅಶೋಕ್ ಒಬ್ಬನ ಅಲ್ಲ, ನಾವು ಸಾಯಕ್ಕೆ ಸತ್ತಿದ್ವಿ. ನಿತ್ತ ಬಿಡ್ತೀವಿ. ಇದು ಶುರು ಇದೆ. ಇಲ್ಲಿಗೆ ಅವ್ನು ಮರ್ಯಾದೆ ಉಳ್ದ, ಅವ್ನ ಇಂಡಸ್ಟ್ರಿಯಲ್ಲಿ ನಡೀತೈತಿ. ಮತ್ತು ಅವ್ನ ಇಂಡಸ್ಟ್ರಿಯಲ್ಲಿ ಬಂದ ಮಾಡಲಿ ಅನ್ನೋದು ಅವ್ನು ಕಾಗದ ಏನು ಬೆಳೆಸ್ಲಿ, ಅದಕ್ಕೆಲ್ಲ ನಾವು ಸತ್ತಿದ್ವಿ. ಎಲ್ಲ ರೈತರಿಗೆ ಬೆಂಬಲ ಐತಿ. ನನ್ನ ಹೆಸರು ದೇವಪ್ಪ ಶಿಗುಣ್ಸಿ.